ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಹನಾ, ಯಾವಾಗ ಬಂದೆ? ನಿನ್ನೆ ಬಂದೆ ನಂಜವ್ವ. ಅವ್ವ, ನಿನ್ನೆ ಕೇಳ್ತಿರೋದು ಏಳವ್ವ. ನನ್ನ ಜನ ಸಂದಾಕಿರ್ಬೇಕು, ನನ್ನ ಊರು ಸಂದಾಕಿರ್ಬೇಕು, ನನ್ನ ತವರು ಸಮೃದ್ಧಿಯಾಗಿರ್ಬೇಕು, ನನ್ನ ತವರಿನ ಬೇರುಗಳು ಒಣಗಬಾರ್ದು ಅಂತ ಎಲ್ಲ ಸಂಬಂಧಗಳನ್ನೂ ಕಡ್ಕೊಂಡು ಆ ಊರನ್ನೇ ತೊರೆದು ಆಚೆಗೆ ಬಂದು ಈ ದೇವಿಪುರ ಸೇರ್ಕೊಂಡು ಸಾಧಾರಣ ಪುಟ್ಟಕ್ಕಾಗಿ ಬಾಳ್ತಾ ಇವಿ. ಹಂಗಾರೆ ಸಿಲ್ಲೂರು ನಿನ್ ತವ್ರೂರು ಅಂತ ನಮ್ತವ ಯಾಕವ್ವ ಹೇಳಿಲ್ಲ? ಏಳಿದ್ರೆ ತನ್ನ ತ್ಯಾಗ ಎಲ್ಲಿವರೆಗೆ ಬರ್ತದೋ ಅಂತ ಅದನ್ನೆಲ್ಲ ಮುಚ್ಚಿಟ್ಟು ನಮಗೆ ನಿಮ್ಮವ್ವ ಮೋಸ ಮಾಡೋಳೆ ಸಾನ. ಅಮ್ಮೋರೆ, ಯಾಕೆ ಪುಟ್ಟಕ್ಕ, ಯಾಕೆ ಇಸಿಯನ ನೀನಂತವ ಮೊದಲೇ ಹೇಳಲಿಲ್ಲ? ಅಲ್ಲ, ಮಕ್ಕಳು ಅಲ್ಲಿಗೆ ಓದ್ಬೇಕು, ನಿನ್ಗೆ ಇಸಿಯನ ಹೇಳ್ಬೇಕು ಅಂತ ಅನಿಸ್ಲಿಲ್ಲ ಅಂದರೆ ಈ ನಿನ್ಗೆ ಹೇಳ್ತೀನಿ, ನಿನ್ನಿಂದ ಆಟೊಂದು ದೂರ ಆಗ್ಬಿಟ್ಟವಳೆ ಅಂತ ಅರ್ಥ ಅಲ್ವೇ? ಅಯ್ಯೋ ಅಮ್ಮವ್ರೆ, ಹಂಗೆಲ್ಲ ಮಾತಾಡಬೇಡಿ ಅಮ್ಮವ್ರೆ. ನನ್ನ ಕುಟುಂಬದ ಕಾರಣಕ್ಕೆ ಆ ಹುಲಿ ಇಡೀ ಊರಿಗೆ ತೊಂದರೆ ಕೊಡೋದು ನಂಗೆ ಬ್ಯಾಡಾಗಿತ್ತು. ಹಂಗೆ ಯೋಚನೆ ಮಾಡಿ ನಾನು ಸುಮ್ಮನಾಗ್ಬಿಟ್ಟೆ. ಆಟೆಯ ನನ್ನ ಸ್ವಾರ್ಥಕ್ಕೆ ಇದನ್ನು ಮುಚ್ಚಿಕ್ಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಮ್ಮವ್ರೆ. ಆದರೂ ಪುಟ್ಟಕ್ಕ, ಒಬ್ಬ ಹೆಣ್ಣಿಗೆ ಅವಳು ತವರೇ ಕಣ್ಣು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾರು ಇಲ್ದಿರೋ ತಬ್ಲಿ ಹಂಗೆ ಈಟ್ ವರ್ಷ ಬದುಕಿದೆಯಲ್ಲ ಪುಟ್ಟಕ್ಕ. ನಾನು ಏಟೋಕಿತ ಹೇಳ್ದೆ ಬಂಗಾರ, ನಿನ್ನ ತ್ಯಾಗಕ್ಕೆ ಬೆಲೆ ಸಿಗಕ್ಕಿಲ್ಲ, ನಿನ್ಗೇನು ದಕ್ಕಬೇಕೋ ಅದನ್ನು ದಕ್ಕಿಸ್ಕೊ ಅಂತ. ನನ್ನ ಮಾತನ್ನೇ ಕೇಳಕ್ಕಿಲ್ಲ ಅಂತಾಳೆ ಪುಟ್ಟಕ್ಕ. ಕೊಟ್ಟ ಮಾತನ್ನ ಪ್ರಾಣ ಹೋದ್ರೂ ತಪ್ಪಲ್ಲ ಅನ್ನೋ ಸಿದ್ಧಾಂತ ಈ ಪುಟ್ಟಕ್ಕಂದು. ಆದರೆ ಆ ಪಾಪಿ ಈ ಪುಟ್ಟಕ್ಕನ ಮಾತಿಗೆ ಬೆಲೆ ಕೊಡಲಿಲ್ಲ. ನೋಡಿ ಪುಟ್ಟಕ್ಕ, ನೀ ನನ್ಗೆ ಹೇಳ್ತಿ, ನಾನಿರೋ ಗಂಟ ನಿನಗೆ ಯಾವುದ್ರಾಗೂ ಕೊರತೆ ಆಗಬಾರ್ದು. ನಿನಗೆ ನಿನ್ನ ತವರು ಸಿಗಬೇಕು ಪುಟ್ಟಕ್ಕ. ಜೀವನದ ಅಂತ್ಯಕ್ಕೆ ಬಂದ್ಬಿಟ್ಟಿವ್ನಿ ಅಮ್ಮವ್ರೆ. ಈ ಕಾಲದಲ್ಲಿ ಜೀವಾಮೃತ ಯಾಕೆ? ನಾನು ಈಟ್ ದಿವಸ ಹೆಂಗೆ ಬಾಳಿದ್ನೋ ಅದಕ್ಕೆ ಸಾಕಷ್ಟು ಗೌರವ ಸಿಕ್ಕದೆ. ಆಟ್ ಸಾಕು. ಅದು ನಿನ್ನ ನಿಸ್ವಾರ್ಥ ಕಣವ. ಹಂಗಂತ ನೀನ್ ಪ್ರೀತಿಸೋ 100 ಜನಕ್ಕೆ ನಿನ್ ಪ್ರೀತಿ ಸಿಗದಿರೋ ತರ ಮಾಡಿರೋದು ಎಪ್ಪಲ್ವೇ? ನೀನು ಯೋನಾನ ಏಳು ಪುಟ್ಟಕ್ಕ, ಆದರೆ ನಿನ್ನ ತವರು ನಿಂಗೆ ಸಿಗಬೇಕು ಅನ್ನೋದೇ ನನ್ನ ವಾದ. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ, ಅದ್ರ ಮ್ಯಾಕ್ ನನಗೆ ಯಾಕೆ ಯಾಮೋಹ? ತ್ಯಪ್ಪು ಪುಟ್ಟಕ್ಕ. ಒಂದು ಹೆಣ್ಣಿಗೆ ಲಗ್ನ ಆದ್ಮ್ಯಾಕೆ ಅವಳ ತವರು ಮನೆನಾಗೆ ಮೊದಲಿನ ಅಸ್ತಿತ್ವ ಸಿಕ್ಕದೆ ಹೋಗ್ಬೋದು. ಆದರೆ ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಸೀರೆ ಬರೋದು ತವರಿಂದಲೇ. ಅದು ಅದು ತವರಿಗಿರೋ ತಾಕತ್ತು. ಇಡೀ ಊರಿಗೆ ಬೆಳಕು ತೋರಿಸ್ತೋಳ್ನಿ, ಅವ್ರನ್ನೆಲ್ಲ ಸರಿ ದಾರಿ ತಂದವಳು ನೀನು. ಅವನು ಯಾವನೋ ಒಬ್ಬ ನಿಂತವ ಮಾತು ತಗಂಡ ಅಂತ ಅವ್ರನ್ನೆಲ್ಲ ಕೈ ಬಿಟ್ಟಿದ್ದು ನಿನ್ ತೆಪ್ಪಲ್ವಾ? ಹೇಳು ಪುಟ್ಟಕ್ಕ. ಗುರುಗಳು ಹೇಳ್ದಂಗೆ ಭಿಕ್ಷಾಟನೆ ಎಲ್ಲ ಮಾಡಾಯ್ತು. ಇನ್ಮ್ಯಾಕೆ ಊರಿಗೆ ಯಾವುದೇ ತೊಂದರೆ ಹಾಕಿಲ್ಲ ಅಲ್ವಾ ದೊಡ್ಡವ್ರೆ? ಇದ್ರಲ್ವಾ ತೊಂದರೆ ಆಗಕ್ಕೆ. ರೀ, ಏನು ಹೇಳ್ತಾ ಇದ್ದೀರಾ? ಅದಕ್ಕನೆ ಕಂಟಿ ಇದ್ಮ್ಯಾಕೆ ಯಾವ ತೊಂದರೆ ಅಂತ ಒಳಕ್ಕೆ ಬಂದೆ ಆಟಯ. ಕಂಟಿ
ನೀನು ಹೋಗಿ ಮೊದಲನೇ ಪೂಜೆ ಕೊಡಪ್ಪ. ಮೊದಲನೇ ಪೂಜೆ ಆಯ್ತಿದ್ದಂಗೆ ಗಂಟೆ ಶಬ್ದ ಊರು ಜನಕ್ಕೆಲ್ಲ ಕೇಳ್ತದೆ. ಆಮೇಲೆ ಎಲ್ಲರೂ ಪೂಜೆಗೆ ಬರ್ತಾರೆ. ಗುರು ಇನ್ಯಾಕೆ ತಡ, ನಡಿ ಹೊಲ್ಡುಮ. ಲೇ ಯೋಗ್ಯ, ನಮ್ಮ ಅಪ್ಪಯ್ಯ ಹೇಳಿದ್ದು ಕಂಟಿಗೆ ಬೆಂಗಂಗಲ್ಲ. ಲೇ ತುಕಾಲಿ, ನಾನು ಹೇಳಿದ್ದು ಕಂಟಿಗೆನೆಯ, ಜೊತೆಗೆ ನಾವು ಹೋಗ್ತಾ ಇದೀವಿ ಅಷ್ಟೇ. ಅದೆಲ್ಲ ಆಗಕ್ಕಿಲ್ಲ. ಮೊದಲನೇ ಪೂಜೆ ಕೊಡುವಾಗ ಗುಡಿ ಒಳಗೆ ಯಾರೂ ಇರ್ಕೂಡ್ದು. ಕಂಟಿ ಒಬ್ಬರೇ ಹೋಗ್ಬೇಕು, ಮೊದಲನೇ ಪೂಜೆ ಕೊಡಬೇಕು. ಮೊದಲನೇ ಪೂಜೆ ಮುಗಿದ ಮ್ಯಾಗೆ ಊರಿಗೆ ಸೂಚನೆಯಾಗಿ ಗಂಟೆ ಹೊಡಿಬೇಕು. ಹೆಂಡತಿಯಾಗಿ ನಾನು ಹೋಗೋ ಆಗಿಲ್ವಾ ಗೌಡ್ರೆ? ಯಾರು ಹೋಗಂಗಿಲ್ಲ ಕಣವ. ಯಾಕವ ಸ್ನೇಹ ಬೇಸರ ಮಾಡ್ಕೊಳ್ತೀಯ? ಇದು ಈ ಊರಿನ ಪದ್ಧತಿ. ಗಂಟೆ ಶಬ್ದ ಬಂದ ಕೂಡಲೇ ನಾವೆಲ್ಲರೂ ಹೋಗಿ ಪೂಜೆ ಕೊಡುವ. ನಮ್ಮ ಸ್ನೇಹಕ್ಕಂಗೆ ದಂಪತಿ ಸಮೇತ ಪೂಜೆ ಮಾಡಬೇಕು ಅಂತ ಆಸೆ ಅಲ್ವಾ ಅಕ್ಕ? ಇದೇ ನಿಯಮ ಅಂತ ಹೇಳ್ತಾರಲ್ವೇ. ನೀವೆಲ್ಲ ಇಲ್ಲೇ ಇರಿ, ನಾನು ಮೊದಲು ಹೋಯ್ತೀನಿ, ಆಮೇಲೆ ಬರೋರಂತೆ, ಸರಿನಾ? ದೊಡ್ಡವ್ರೆ, ನಾನು ನೋಡ್ಲಾ? ಹೋಗನಪ್ಪ ಹೋಗನಪ್ಪ. ಅಳಿಯಂದ್ರೆ, ತುಂಬ ವರ್ಷ ಆದಮೇಲೆ ಊರಲ್ಲಿ ಹಬ್ಬ ನಡೀತಿದೆ, ಹುಷಾರು. ಈ ರಕ್ಷೆ ನನ್ನ ಕೈನಾಗಿರೋವಾಗ, ಈ ಊರ್ ಜನರ ನಂಬಿಕೆ ನನ್ನ ಜೊತೆ ಆಗಿರೋವಾಗ ನಂಗೇನು ಹಾಕಿಲ್ಲ ಮಾವಯ್ಯ. ನೀ ಖುಷಿಯಾಗಿ ಹಬ್ಬ ಮಾಡಿ ಆಮೇಲೆ ಸಮಾಧಿ ಪೂಜೆನೂ ಮಾಡಮ್ಮ. ಓಹೋ, ನಮ್ ಗಂಗಾಧರ ಯಾಕೋ ಸ್ಯಾನೆ ದಿಗಲ್ ಬೀಳ್ತಾವನೆ. ಏಯ್ ಎದ್ರಕೋಬೇಡ ಗಂಗಾಧರ. ನಿಮ್ ಕಂಟಿ ಏನು ಬ್ಯಾಟೆ ಆಡಕ್ ಹೋಯ್ತಾ ಇಲ್ಲ, ಗುಡಿ ಬಾಕ್ಲ ತೆಗಿಯಕ್ ಹೋಯ್ತಾವನ ಆಟೆಯ. ನೀನು ಹೋಗಪ್ಪ ಕಂಟಿ, ಹೋಗು ಹೋಗು. ನಮ್ಮೂರಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ನಡೀತಿರೋ ಹಬ್ಬ ಇದು. ನಾನು ಜೊತೆಲಿ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ನೀನು ಇಲ್ಲೇ ಇದ್ರು ನಿನ್ನ ಮನಸ್ಸು ಕಂಟಿ ಮ್ಯಾಕ್ ಐತೆ ಅಂತಂದ್ರೆ ನೀವಿಬ್ರು ಜೊತೆಗೆ ಹೋದಂಗೆ ಅಲ್ವೇನವಿ? ನನಗೇನೋ ನಮ್ಮೂರ ಹಬ್ಬನೇ ನಡೀತಿದೆ ಅನ್ನೋಷ್ಟು ಸಂತೋಷ ಆಗ್ತಿದೆ. ನಮಗೂ ಅಷ್ಟೇ, ನಾವು ಅನ್ಕೊಂಡಂಗೆ ಹಬ್ಬ ನಡೀತಿದೆ ಅಂತ ಅನ್ನಿಸ್ತಾ ಇದಲ್ಲಪ್ಪಯ್ಯ. ಓಹೋ ಅಲ್ವಾ ಮತ್ತೆ. ಈ ಪಾಪಿ ದಾರಿ ತೋರಿಸಿ ಬಂದ್ಸೋದಕ್ಕೇನಾರು ಹೊಂಚಾಗ್ತಿದ್ದಾನ?